ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ನಕ್ಷತ್ರಗಳಲ್ಲಿ 12ನೇ ನಕ್ಷತ್ರವಾದಂತಹ ಉತ್ತರ ಪಾಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಸೀರೀಸ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ನಿಮಗೆ ಇಂದಿನ ಸಂಚಿಕೆಯಲ್ಲಿ ಪುಬ್ಬ ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಮುಕ್ತಾಯವಾಗಿತ್ತು. ಈ ದಿನ ಉತ್ತರ ಪಾಲ್ಗುಣಿ ನಕ್ಷತ್ರದಿಂದ ಮತ್ತೆ ಆ ಸೀರೀಸ್ ಪ್ರಾರಂಭವಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ನಿಮ್ಮ ನಕ್ಷತ್ರದ ಆಗು ಹೋಗಿ ಇರುತ್ತೆ, ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ, ಸದಾಕಾಲ ಯಾವ ವಿಚಾರವಾಗಿ ನೀವು ಥಿಂಕ್ ಮಾಡ್ತಿರ್ತೀರಿ, ಯಾವ ವಿಚಾರವನ್ನು ಸರಿಪಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ, ಯಾವ ವ್ಯಾಪಾರ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು, ನಿಮ್ಮ ಸ್ವಭಾವವೇನು, ನಿಮ್ಮ ಜನನವಾದಾಗ ಇಡತಕ್ಕಂಥ ಅಕ್ಷರಗಳು ಯಾವುದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಆದಷ್ಟು ಬೇಗ ಭವಿಷ್ಯ ದರ್ಶನ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳನ್ನು ಫಾಲೋ ಮಾಡಿ. ಖಂಡಿತವಾಗಿಯೂ ಪ್ರತಿನಿತ್ಯವೂ ಕೂಡ ನಿಮಗೆ ಧರ್ಮದ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ, ಸಂಸ್ಕೃತದ ಬಗ್ಗೆ ಹಾಗೂ ಆಚಾರ ವಿಚಾರ ಸಹಿತವಾಗಿ ಯಾವ ರೀತಿ ಪೂಜೆ ವಿಧಾನಗಳನ್ನು ಪ್ರತಿನಿತ್ಯವೂ ಕೂಡ ನಾನು ಮಾಡಬೇಕು ಮನೆಯಲ್ಲಿ, ಹಾಗೂ ಯಾವ ಕ್ರಿಯೆಗಳನ್ನು ಮಾಡಿದ್ರೆ ಜೀವನದ ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ಎಲ್ಲವನ್ನ ವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಉತ್ತರ ಪಾಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಅಂತ ಈಸಿಯಾಗಿ ನಾವು ಹೇಳ್ತೀವಿ. ಈ ನಕ್ಷತ್ರದಲ್ಲಿ 4 ಪಾದಗಳು, ಮೊದಲ 2 ಪಾದಗಳು ಸಿಂಹ ರಾಶಿಗೆ ಬಂದರೆ 3 ಮತ್ತು 4ನೇದು ನಿಮಗೆ ಕನ್ಯಾ ರಾಶಿ ಬರತಕ್ಕಂಥ. ಈ ಉತ್ತರ ಪಾಲ್ಗುಣಿನ ಅಂದರೆ ಉತ್ತರ ನಕ್ಷತ್ರದ ಜನನವಾದ ಮಗುವಿಗೆ ಯಾವ ಅಕ್ಷರದಲ್ಲಿ ಹೆಸರಿಡಬೇಕಪ್ಪ ಅಂತ ನೋಡೋದಾದ್ರೆ 1 ಟೇ ಟೋ ಪ ಪಿ ಈ ಅಕ್ಷರದಲ್ಲಿ ಮಗುವಿಗೆ ಹೆಸರಿಡತಕ್ಕಂಥದ್ದು. ಇನ್ನು ಈ ನಕ್ಷತ್ರದ ಅಭಿಮಾನ ದೇವತೆ ಬರತಕ್ಕಂಥದ್ದು, ಅಧಿಪತಿ ಬರತಕ್ಕಂಥದ್ದು ಶುಕ್ರ. ಇನ್ನು ಇವರದ್ದು ಮನುಷ್ಯಗಣ ಸ್ವಲ್ಪ ಕೋಪವೂ ಮಾಡ್ಕೊಳ್ತಾರೆ. ಎಲ್ಲಿ ಸೈಲೆಂಟ್ ಆಗಿರಬೇಕು, ಎಲ್ಲಿ ಮೆಚುರಿಟಿಯನ್ನು ತೋರಿಸ್ಬೇಕು ಅದನ್ನು ಕೂಡ ತೋರಿಸುವಂತಾಗ್ತದೆ. ಸದಾಕಾಲ ಶೃಂಗಾರ ಪ್ರಿಯರು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಕೊಳತಕ್ಕಂಥವ್ರು, ನೇರದಿಟ್ಟವಾಗಿ ಮಾತಾಡುವಂತರಾಗಿರ್ತಾರೆ. ಮೃದು ಸ್ವಭಾವ ಇವ್ರದ್ದಾಗಿರುತ್ತೆ. ಆಕರ್ಷಕವಾಗಿರ್ತಕ್ಕಂಥ ಫೇಸ್ ಉಳ್ಳವರು, ಸದಾಕಾಲ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿರತಕ್ಕಂಥ ಮನಸ್ಸುಳ್ಳವರು. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಡಿ ಇವ್ರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಕೂಡ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ. ಇವರು ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಇವರಿರತಕ್ಕಂಥ ಪರಿಸರವು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಅನ್ಕೊಂಡಿರತಕ್ಕಂಥವ್ರು. ಸದಾಕಾಲ ನಾನಾ ರೀತಿಯ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಾ. ತುಂಬ ಸ್ಟೈಲಿಶ್ ಆಗಿ ಬದುಕಬೇಕು ಅಂತ ಅನ್ಕೊಂಡಿರ್ತೀರಾ. ಪಾಸ್ಟ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಸದಾಕಾಲ ನಾನು ಅದನ್ನು ತೆಗೆದುಕೊಳ್ಬೇಕು, ಇದನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಆಕಾಂಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ. ಸದಾಕಾಲ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಬೇಕು, ಸನ್ಮಾನಗಳನ್ನು ಪಡಿಬೇಕು, ಸದಾಕಾಲ ಜನ ನಿಮ್ಮನ್ನ ಗುರುತಿಸ್ಬೇಕು ಅಂತ ಅನ್ಕೊಂಡಿರ್ತೀರಿ. ಮಾನಕ್ಕೆ ಅಂಜುವಂತರಾಗಿರ್ತೀರಾ. ನೀವು ಹುಟ್ಟರ ಮನೆಯಲ್ಲೇ ಕೂಡ ಸ್ವಲ್ಪ ಶ್ರೀಮಂತರಾಗಿರ್ತೀರಾ. ಹಣಕಾಸಿನ ವಿಚಾರವಾಗಿ ಸದಾಕಾಲ ತೃಪ್ತಿಕರ ಜೀವನವನ್ನು ನಡೆಸ್ತೀರಾ. ಸ್ವಲ್ಪ ಐಷಾರಾಮಿ ಜೀವನ ಅಪೇಕ್ಷೆ ಇಟ್ಕೊಂಡಿರ್ತೀರಾ. ಚೆನ್ನಾಗಿರತಕ್ಕಂಥ ಬಟ್ಟೆಗಳು ತೆಗೆದುಕೊಳ್ಬೇಕು, ಸ್ವಲ್ಪ ಬ್ರಾಂಡೆಡ್, ಸ್ವಲ್ಪ ಕಾಸ್ಟ್ಲಿ ತೆಗೆದುಕೊಳ್ಬೇಕು, ಆ ಥರ ಮೈಂಡ್ಸೆಟ್ ಇರತಕ್ಕಂಥವ್ರು. ಜ್ಞಾನವಂತರು, ಒಳ್ಳೆ ವಿದ್ಯಾವಂತರು, ಸಂಸ್ಕಾರ ತುಂಬ ಚೆನ್ನಾಗಿರುತ್ತೆ. ಹಿರಿಯರಿಗೆ ಗೌರವವನ್ನು ಕೊಡ್ತೀರಾ. ಯಾರ ಬಳಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ನಿಮ್ಮ ಹತ್ರ ನೋಡಿ ಕಲಿತ್ಕೊಳ್ಬೇಕು ಅಂತ ತುಂಬ ಜನ ಮಾತಾಡ್ತಾರೆ. ಸದಾಕಾಲ ಎಲ್ಲರ ಬಳಿ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಾ. ಯಾರೊಂದಿಗೂ ನಿಷ್ಠೂರವನ್ನು ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ನಮ್ಮವರೇ ಅಂತ ಆತ್ಮೀಯತೆಯಿಂದ ಬೆಳಿತೀರಾ. ಎಲ್ಲೇ ಬಿಟ್ಟರು, ಯಾರ ಜೊತೆಗೆ ಬಿಟ್ಟರು ಕೂಡ ಉತ್ತಮ ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ತೀರಾ. ಪ್ರತಿಯೊಬ್ಬ ವ್ಯಕ್ತಿ ಬೇಕಾಗಿರತಕ್ಕಂಥದ್ದು ಅನ್ಯೂನ್ಯತೆ ಮತ್ತು ಇರತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸರಿದೂಗಿಸ್ಕೊಂಡು ಹೋಗಬೇಕು. ಎಲ್ಲ ಗುಡ್ ಕ್ವಾಲಿಟೀಸ್ಗಳು ಈ ನಕ್ಷತ್ರದವರಿಗಿದೆ. ಹೇಳ್ತಿರ್ತೀವಿ ಗೊತ್ತಾ, ಕಾಡಿಗೆ ಬಿಟ್ಟರು ಜೀವನ ಮಾಡ್ಕೊಂಡು ಬಂದ್ಬಿಡ್ತಾನಪ್ಪ ಇವನು ಅಂತ ನಕ್ಷತ್ರದವ್ರು ನೀವು. ಎಲ್ಲರೊಂದಿಗೆ ಚೆನ್ನಾಗಿರಬೇಕು ಅಂತ ಅನ್ಕೊಳ್ತೀರಾ. ಎಲ್ಲರಲ್ಲಿ ನಿಮ್ಮದೇ ಒಂದು ಮೇಲ್ಗೈ ಜಾಸ್ತಿ ಇರಬೇಕು ಅಂತ ಕೂಡ ಅಪೇಕ್ಷೆ ಇಟ್ಕೊಂಡಿರ್ತೀರ. ಎಂಥದೇ ಸಮಸ್ಯೆ ಕೊಟ್ಟರು ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ದೂರ ಮಾಡ್ಕೊಳ್ತೀರಿ. ಚತುರರು ನೀವು. ಯಾವುದನ್ನ ಕಮ್ಯುನಿಕೇಷನ್ ಮಾಡಬೇಕು, ಯಾವುದನ್ನ ಎಲ್ಲಿ ಹೇಳಬೇಕು ಎಲ್ಲವೂ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಿ. ಸತ್ಯಪ್ರಿಯರು. ಸತ್ಯವನ್ನೇ ನೀವು ಆಡಬೇಕು ಅಂತ ಅಪೇಕ್ಷೆ ಮಾಡ್ತೀರ. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಅಷ್ಟು ನೀವು ಬಳಸೋಕೆ ಹೋಗೋದಿಲ್ಲ. ಸುಳ್ಳನ್ನು ಆಡೋರು, ಸದಾಕಾಲ ಹಿಂದೆ ಮುಂದೆ ಮಾಡತಕ್ಕಂಥವ್ರು ನಿಮ್ಗೆ ಇಷ್ಟವಾಗೋದಿಲ್ಲ. ಎಂಥದೇ ಕಷ್ಟಗಳು ಬಂದರೂ ಕೂಡ ನೀವು ಬುದ್ಧಿವಂತಿಕೆಯಿಂದ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಿ. ನಿಷ್ಠೂರವನ್ನು ಮಾಡ್ಕೊಳ್ಳೋ ಬಂದವ್ರ ಜೊತೆ ಸ್ನೇಹ ಬೆಳೆಸ್ಕೊಳ್ತಕ್ಕಂಥ ತಾಕತ್ ನಿಮಗಿದೆ. ಹಾಗೂ ಮನೆಯಲ್ಲಿ ಸದಾಕಾಲ ಶಾಂತಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಮನೆಯಲ್ಲಿ ಐಷಾರಾಮಿ ವಸ್ತುಗಳಿರಬೇಕು. ಆಡಂಬರ ಸ್ವಲ್ಪ ಜಾಸ್ತಿ ಅಪೇಕ್ಷೆ ಈ ನಕ್ಷತ್ರದವರು ಮಾಡ್ತಾರೆ. ಹಾಗೆಯೇ ಈ ನಕ್ಷತ್ರದವ್ರಿಗೆ ಏನೇ ಕೆಲಸಗಳನ್ನು ಕೊಡಿ, ಆ ಕೆಲಸವನ್ನು ಕಂಪ್ಲೀಟ್ ಆಗೋರು ಕೂಡ ಅವ್ರ ಮನಸ್ಸು ಬೇರೆ ಕಡೆ ಚೇಂಜೇ ಮಾಡೋದಿಲ್ಲ. ಒಂದು ಕೆಲಸವನ್ನು ಕಟ್ಟರೆ ಪರಿಪೂರ್ಣವಾಗಿ ನಾನು ಮುಗಿಸ್ಬೇಕು,
ಆ ಕೆಲಸದಲ್ಲಿ ನಾನೇ ನಂಬರ್ 1 ಆಗಿರ್ಬೇಕು. ಹೆಲ್ದಿ ಕಾಂಪಿಟೇಷನ್ಸ್ ತುಂಬ ಚೆನ್ನಾಗಿ ನೀವೇ ಬಿಲ್ಡ್ ಮಾಡ್ಕೊಳ್ತೀರಾ. ಇಸ್ ಅ ಪಾಸಿಟಿವ್, ನಿಮ್ಗೆ ಅದು ಲಾಭ ಕೊಡುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರು ಕೂಡ ಅದು ಚಿಕ್ಕದು ದೊಡ್ಡದು ಅಂತ ತಾರತಮ್ಯ ಮಾಡೋದಿಲ್ಲ. ಎಲ್ಲ ಕೆಲಸ ಒಂದೇ. ಆ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡಬೇಕು. ಆ ಕೆಲಸವನ್ನು ನಾನು ಎಲ್ಲ ರೀತಿಯ ವಿಚಾರದಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋಸ್ಕರ ನಾನು ಕಷ್ಟಪಟ್ಟು ಪ್ರಯತ್ನ ಪಡಬೇಕು. ಈ ಮನಸ್ಥಿತಿಯಿಂದಲೇ ವರ್ಕೌಟ್ ಮಾಡ್ತೀರಾ, ಅದು ನಿಮಗೆ ಲಾಭ, ಅದು ಖಂಡಿತವಾಗಿ ನಿಮಗೆ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ. ಆ ಮೈಂಡ್ ಸೆಟ್ ಅನ್ನು ಸದಾಕಾಲ ಇಂಪ್ರೂವ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಜೀವನದ ಶೈಲಿ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಇನ್ನು ಕೆಲವೊಂದು ವಿಚಾರಗಳು ನಿಮಗೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸೂಕ್ತ. ಕೆಲವೊಂದು ವಿಚಾರಗಳು ನೀವು ಜೀವನದಲ್ಲಿ ಶೈಲಿಗಳನ್ನು ಬದಲಾಯಿಸ್ಕೊಂಡ್ರೆ ಅದು ಲಾಭ ಜಾಸ್ತಿ ಆಗುತ್ತೆ. ಪ್ರಮುಖ, ನಿಮ್ಮ ಬಾಡಿ ಕಂಪ್ಲೀಟ್ ಉಷ್ಣಾಂಶದಿಂದ ಕೂಡಿರುತ್ತೆ. ಸದಾಕಾಲ ಈಟ್ ಬಾಡಿ ನಿಮ್ಮದು. ಏನೇ ತಿಂದರೂ ಕೂಡ ಕಂಪ್ಲೀಟ್ ಬಾಡಿ ಈಟ್ ಆಗುತ್ತೆ. ಅನ್ನೋ ಎಷ್ಟೋ ಸಲ ನಿಮ್ಮ ಕೆಲಸಗಳನ್ನ ಮಾಡಬೇಕು, ನಿಮ್ಮ ದೇಹ ಸಪೋರ್ಟ್ ಮಾಡೋದಿಲ್ಲ. ಅವಾಗವಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ನಿಮಗೆ ಹೇಗೆ ಅಂತ ಹೇಳಿದ್ರೆ ಏನೋ ವರ್ಕ್ ಮಾಡೋಕ್ಕೆ ಮೂಡೇ ಇರಲ್ಲ ಅಂತ ಕೆಲವೊಂದು ಬಾರಿ ನಿಮಗೆ ಅನಿಸತಕ್ಕಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ ದೇಹ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟೋ ಬಾರಿ ಕೆಲಸ ಗೊತ್ತಿದ್ರು ಕೂಡ ತೋರಿಸೋದೇ ಇಲ್ಲ. ನೀವು ಒಳ್ಳೆ ಕೆಲಸ ಬರೆದಿದ್ರಂಗೆ ಸುಮ್ಮನೆ ಕುತ್ಕೊಳ್ತೀರಿ. ಕೆಲಸ ಕದಿಯತಕ್ಕಂಥದ್ದೆಲ್ಲ ತೋರಿಸ್ಕೊಳ್ಳೋಕ್ಕೆ ನಿಮಗೆ ಬರೋದಿಲ್ಲ ಅಂತ. ಅವಾಗ ಆಪರ್ಚುನಿಟಿಗಳನ್ನ ಕಳ್ಕೊಳ್ಬೋದು. ಮತ್ತು ಕೆಲಸ ಬಂದರೂ ಕೂಡ ಬೇರೆಯವ್ರು ಮಾಡ್ತಾನಲ್ಲ, ಮಾಡಲಿ ಬಿಡು, ಅವ್ನ ಕೆಲ ಆಗಲಿಲ್ಲ ಅಂದರೆ ಮಾತ್ರ ನಾನು ಟ್ರೈ ಮಾಡ್ತೀನಿ, ಈ ಥರ ಮನಸ್ಥಿತಿ ಇರತಕ್ಕಂಥವ್ರು ಅದು ನಿಮಗೆ ನೆಗೆಟಿವಿಟಿ ತಂದು ಕೊಡುತ್ತೆ. ಭಗವಂತ ನಿಮ್ಗೆ ಆಪರ್ಚುನಿಟಿ ಕೊಟ್ಟಿದ್ರು ಕೂಡ ಅದು ನೀವು ಬಾಚ್ಕೊಳ್ತಾ ಇಲ್ಲ, ಅಂದರೆ ಯೂಸ್ ಮಾಡ್ಕೊಳ್ತಾ ಇಲ್ಲ. ಅದು ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ಸಮಸ್ಯೆ ಆಗ್ಬಿಡುತ್ತೆ. ಕೊಡತಕ್ಕಂಥ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಸದಾಕಾಲ ಸ್ತ್ರೀಲೋಲರಾಗಿರ್ತೀರ. ಹೆಣ್ಮಕ್ಳಿಗೊಂದಿಗೆ ಜಾಸ್ತಿ ಮಾತಾಡಬೇಕು, ಬೆರಿಬೇಕು, ಅವರೊಂದಿಗೆ ದಷ್ಟು ಕೂತ್ಕೊಂಡು ಅಳಟೆ ಹೊಡಿಬೇಕು, ಈ ಥರ ಮೈಂಡ್ಸೆಟ್ ಇರತಕ್ಕಂಥವ್ರು ಜಾಸ್ತಿ. ನೀವು ಮಾತಾಡ್ಬೇಕಾದ್ರೆ ನೀವು ಆಡತಕ್ಕಂಥ ಕೊಂಕು ಮಾತುಗಳು ಬೇರೆಯವರಿಗೆ ನಿಷ್ಠುರ ಕಾಣಾಗುತ್ತೆ. ಅತಿಯಾದ ಸವಾಸ ದೋಷ ನಿಮ್ಮ ಹೆಸರಿಗೆ ಕಪ್ಚುಕಿ ತಂದು ಕೊಟ್ಬಿಡುತ್ತೆ. ಎಷ್ಟೋ ಬಾರಿ ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಇರ್ತೀರಾ, ಒಂದ್ಸಲ ಏನಾಗ್ಬಿಡುತ್ತೆ, ನಿಮ್ಮ ವೀಕ್ನೆಸ್ ಪಾಯಿಂಟ್ಸ್ಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಬಿಟ್ಟುಕೊಟ್ಟು ಅದ್ರ ಜೊತೆಗೆ ನೀವು ಮಿಂಗಲ್ ಆಗಿಬಿಡ್ತೀರಿ. ಖಂಡಿತ ನಿಮ್ಮ ವ್ಯಕ್ತಿತ್ವ ಅಲ್ಲಿಂದ ಹಾಳಾಗಕ್ಕೆ ಶುರುವಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಭಾವನೆಗಳನ್ನು ಯಾರ ಬಳಿಯೂ ಕೂಡ ಮುಕ್ತವಾಗಿ ಹೇಳ್ಕೊಳ್ಬೇಡಿ. ಬಾಯ್ಬಿಟ್ಟು ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರ ಬಳಿ ತೋಡ್ಕೊಳ್ಬೇಡಿ. ನಿಮಗೇನಾರು ಆಗಬೇಕಾಗಿದ್ದರೆ, ನಿಮಗೇನಾರು ಹೋಗಬೇಕಾಗಿದ್ರೆ, ಅಥವಾ ನಿಮ್ಮ ಕೆಲಸಗಳೇನಾರ ಇಮಿಡಿಯೇಟ್ ಆಗಬೇಕಾದ್ರೆ ಒಬ್ಬರಿಂದ ಮಾಡ್ಕೊಂಡು ಮಾಡಿ. 4-6 ಜನ ಸೇರ್ಕೊಂಡು ಆ ಕೆಲಸವನ್ನು ಮಾಡಿದ್ರೆ ನಿಮ್ಮನ್ನು ಸಮಾಜ ನೋಡತಕ್ಕಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಇಸ್ ನೆಗೆಟಿವ್. ಎಷ್ಟೋ ಬಾರಿ ನೀವು ಕೊಂಕು ಮಾತಾಡ್ಬಿಡ್ತೀರಿ. ಅದು ಎಷ್ಟೋ ಜನ ಮನಸ್ಸು ಕೂತ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಆ ಕಿರಿಕಿರಿಯನ್ನು, ಸಂಬಂಧಗಳಲ್ಲಿ ಬಿರುಕನ್ನು ಅನುಭವಿಸ್ಬೇಕಾಗ್ಬಿಡುತ್ತೆ. ಹಾಗಾಗಿ ಮಾತನಾಡಬೇಕಾದ್ರೆ ಯಾರನ್ನೂ ಕೂಡ ಹೀಯಾಳಿಸೋ, ಕೊಂಕು ಮಾತಾಡೋ, ಯಾವುದೋ ಹಿಂದೆ ನಡೆದಿರ್ತಕ್ಕಂಥ ಕಡೆಯನ್ನು ಈಗ ತೆಗೆದುಕೊಂಡು ಅದನ್ನು ಸ್ವಲ್ಪ ಹೈಲೈಟ್ ಮಾಡತಕ್ಕಂಥದ್ದು, ಅವ್ರ ಮನಸ್ಸಿಗೆ ಬೇಜಾರು ಆಗ್ತಿದೆ ಅಂತ ಗೊತ್ತಿದ್ರು ಕೂಡ 4-6 ಜನ ಮುಂದೆ ಅವಮಾನ ಮಾಡತಕ್ಕಂಥದ್ದು, ಈ ಥರ ದಷ್ಟು ಸ್ವಭಾವಗಳನ್ನು ಜೀವನದಲ್ಲಿ ಚೇಂಜ್ ಮಾಡಿಕೊಂಡ್ರೆ ಉತ್ತರ ಫಲ ನಕ್ಷತ್ರದವರು ಖಂಡಿತವಾಗಿ ಎಲ್ಲರೊಂದಿಗೆ ಆತ್ಮೀಯತೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ. ದುಂದು ವೆಚ್ಚ ಜಾಸ್ತಿ ಮಾಡ್ತೀರಿ, ಅನ್ನೆಸರಿ ಖರ್ಚನ್ನು ಮಾಡ್ತೀರಿ. 2 ರೂಪಾಯಿ ತೆಗೆದುಕೊಳ್ಬೇಕಂತ ವಸ್ತುನ ಗೊತ್ತಿಲ್ಲ 5 ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದಿರ್ತೀರಿ. ಸ್ವಲ್ಪ ಬ್ರ್ಯಾಂಡು ಮತ್ತೊಂದು ಆಗಬೇಕು, ಹೀಗೆ ಇರಬೇಕು, ಸ್ವಲ್ಪ ಚೆನ್ನಾಗಿರೋದಿರಬೇಕು, ಈ ಥರ ಮನಸ್ಥಿತಿಯಲ್ಲಿ ದುಡ್ಡನ್ನು ಪೋಲ್ ಮಾಡ್ಕೊಳ್ತೀರಿ. ಖರ್ಚು ವೆಚ್ಚ ಜಾಸ್ತಿ ನಿಮ್ಮದು. 2 ರೂಪಾಯಿ ಸಂಪಾದನೆ ಮಾಡಿದ್ರೆ ಅಷ್ಟು 2 ರೂಪಾಯಿನಷ್ಟು ಖಾಲಿ ಮಾಡೋಣ ಅಂತ ಸೇವಿಂಗ್ಸ್ ಮಾಡ್ತೀರಿ, ಅಭಿವೃದ್ಧಿ ಹೊಂದುತ್ತೀರಿ. ಆದರೆ ಖರ್ಚು ಹಾಗೆ ಮಾಡ್ತೀರಿ ಅಂತ. ನೀವು ಖರ್ಚು ಮಾಡೋದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಜೀವನದಲ್ಲಿ ಅಭಿವೃದ್ಧಿನ ಹೊಂದುತ್ತೀರಾ ಅಂತ. ಈ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಯಾವ ಉದ್ಯೋಗವನ್ನು ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತಪ್ಪ ಅಂತ ನೋಡೋದಾದರೆ, ಪ್ರಮುಖವಾಗಿ ಆ್ಯಕ್ಟ್ರೆಸ್ ಆಗ್ಬೋದು, ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರಗಳನ್ನು ಮಾಡ್ಬೋದು, ಅಥವಾ ಶೃಂಗಾರದ ವಸ್ತುಗಳನ್ನು ವ್ಯಾಪಾರ ಮಾಡ್ಬೋದು. ಸೆಂಟು, ಪರ್ಫ್ಯೂಮ್ ಆ ಥರದ್ದು ತಯಾರಿ ಮಾಡಿ ಬಟ್ಟೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ಕಲಾಕೃತಿಗಳು, ಹ್ಯಾಂಡ್ಮೇಡ್ ಕಲಾಕೃತಿಗಳನ್ನಾಗಿರ್ಬೋದು, ಪ್ರದರ್ಶನದ ವಸ್ತುಗಳಾಗಿರ್ಬೋದು ತುಂಬ ಚೆನ್ನಾಗಿ ಬರತಕ್ಕಂಥದ್ದು. ನಿಮಗೆ ವೆಹಿಕಲ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ಹೇಳಿದ್ರೆ. ಅದೇ ರೀತಿ ಸೈನಿಕಕ್ಕೆ ನೀವು ಸೇರ್ಬೋದು. ಪ್ರಿಂಟಿಂಗ್ ಪ್ರೆಸ್ಗಳು ನಿಮ್ಗೆ ಆಗಿಬರುತ್ತೆ. ಕಾಗದ ಬಿಸ್ನೆಸ್ಗಳು ನಿಮ್ಗೆ ಆಗಿಬರುತ್ತೆ. ತಂಬಾಕು ಬಿಸ್ನೆಸ್ಗಳು ನಿಮ್ಗೆ ಆಗಿಬರುತ್ತೆ. ವೈನ್ ಸ್ಟೋರ್ಸ್ಗಳು ಆಗಿಬರತಕ್ಕಂಥದ್ದು. ಬಟ್ಟೆ ಬಿಸ್ನೆಸ್ ಸಹಿತವಾಗಿ ಫಿನಾನ್ಸ್ ಬಿಸ್ನೆಸ್ ಕೂಡ ನಿಮ್ಗೆ ಆಗಿಬರುತ್ತೆ. ಸದಾಕಾಲ ಈ ನಕ್ಷತ್ರದವರು ಲಕ್ಷ್ಮಿಯನ ಆರಾಧನೆ ಮಾಡಿ, ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ, ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡದೆ ಪ್ರತಿನಿತ್ಯ ಅಪ್ಡೇಟ್ ಪಡ್ಕೊಳ್ತಾ ಇಲ್ವಾ, ಎಲ್ಲರೂ ಕೂಡ ಆದಷ್ಟು ಬೇಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋ ಮುಖಾಂತರ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಉಪಯುಕ್ತ ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ. ಶುಭಮಸ್ತು. ಮುಂದಿನ ಸಂಚಿಕೆ ಸಿಗೋಣ.